ಶಾಂತಿ. ಮುರಳಿಯ ದಿನಾಂಕ 14/8/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಅನಾದಿ ಸಂಬಂಧವಾಗಿದೆ ಸಹೋದರತ್ವತೆಯ ಸಂಬಂಧ, ಸಹೋದರ ಸಹೋದರನ ಸಂಬಂಧ. ತಾವು ಸಾಕಾರದಲ್ಲಿ ಸಹೋದರ ಸಹೋದರಿಯಾಗಿದ್ದೀರಾ. ಆದ್ದರಿಂದ ಎಂದಿಗೂ ತಮಗೆ ವಿಕಾರಿ ದೃಷ್ಟಿಯಾಗಲು ಸಾಧ್ಯವಿಲ್ಲ. ಪ್ರಶ್ನೆ: ವಿಜಯಿ ಅಷ್ಟರತ್ನಗಳು ಯಾರಾಗುತ್ತಾರೆ? ಅವರ ವ್ಯಾಲ್ಯೂ ಏನಾಗಿದೆ? ಉತ್ತರ: ಯಾರ ಮನಸ್ಸಿನಲ್ಲಿ ಕ್ರಿಮಿನಲ್ ವಿಚಾರ, ವಿಕಾರಿ ವಿಚಾರವೂ ಇರುವುದಿಲ್ಲ, ಪೂರ್ತಿ ನಿರ್ವಿಕಾರಿ ದೃಷ್ಟಿ ಇರುವುದು, ಅವರೇ ಅಷ್ಟರತ್ನಗಳಾಗುತ್ತಾರೆ. ಅಂದರೆ ಅರ್ಥ ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತಾರೆ. ಅವರಿಗೆ ಅಷ್ಟು ಅಧಿಕ ಬೆಲೆ ಇರುತ್ತೆ. ಯಾರ ಮೇಲಾದರೂ ಎಂದಾದರೂ ಗ್ರಹಚಾರ ಕುಳಿತುಕೊಂಡರೆ ಅಷ್ಟರತ್ನಗಳ ಉಂಗುರವನ್ನು ಹಾಕಿಕೊಳ್ಳುತ್ತಾರೆ. ತಿಳಿದುಕೊಳ್ಳುತ್ತಾರೆ ಇದರಿಂದ ಗ್ರಹಚಾರ ಬಿಟ್ಟು ಹೋಗುವುದೆಂದು. ಅಷ್ಟರತ್ನಗಳಾಗಲು ದೂರಾಂದೇಶಿ ಬುದ್ಧಿ ಉಳ್ಳವರಾಗುವ ಕಾರಣ ಸಹೋದರತ್ವತೆಯ ಸ್ಮೃತಿಯಲ್ಲಿ ನಿರಂತರವಾಗಿ ಇರುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಾ. ಅವರ ಹೆಸರೇನು? ಬ್ರಾಹ್ಮಣರು. ಬ್ರಹ್ಮ ಕುಮಾರ ಮತ್ತು ಕುಮಾರಿಯರು ಬಹಳಷ್ಟು ಜನ ಇದ್ದೀರಾ. ಇದರಿಂದ ಸಿದ್ಧವಾಗತ್ತೆ ದತ್ತು ಮಕ್ಕಳು ಎಂದು. ಏಕೆಂದರೆ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ಅವಶ್ಯವಾಗಿ ದತ್ತು ಮಕ್ಕಳಾಗಿದ್ದೇವೆ. ತಾವು ಬ್ರಹ್ಮ ಕುಮಾರ ಕುಮಾರಿಯರೇ ದತ್ತು ಮಕ್ಕಳಾಗಿದ್ದೀರಾ. ಬಹಳಷ್ಟು ಮಕ್ಕಳಿದ್ದೀರಾ. ಒಬ್ಬರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳು, ಮತ್ತೊಬ್ಬರು ಪರಂಪಿತ ಪರಮಾತ್ಮ ಶಿವ, ಅವರಿಗೂ ಮಕ್ಕಳಾಗಿದ್ದೇವೆ ಅಂದಾಗ ಪರಸ್ಪರದಲ್ಲಿ ಇಬ್ಬರಿಗೂ ಸಂಬಂಧ ಇದೆ. ಏಕೆಂದರೆ ಅವರಿಗೆ ಆತ್ಮಿಕ ಮಕ್ಕಳು, ಶಿವ ತಂದೆಗೆ ಆತ್ಮಿಕ ಮಕ್ಕಳಾಗಿದ್ದೇವೆ. ಈ ಬ್ರಹ್ಮ ಬಾಬರವರಿಗೆ ಅಲೌಕಿಕ ಮಕ್ಕಳು, ಶಾರೀರಿಕ ಮಕ್ಕಳಾಗಿದ್ದೇವೆ. ಒಂದು ವೇಳೆ ಅವರಿಗೆ ಶಿವ ತಂದೆಗೆ ಮಕ್ಕಳು ಅಂದುಕೊಂಡಾಗ ಸಹೋದರರಾಗಿದ್ದೇವೆ. ಬ್ರಹ್ಮ ಬಾಬರವರಿಗೆ ಪ್ರಜಾಪಿತ ಬ್ರಹ್ಮರವರ ಸಾಕಾರ ಮಕ್ಕಳು ಅಂದಾಗ ಸಹೋದರ ಸಹೋದರಿಯರಾಗಿದ್ದೇವೆ. ಸಹೋದರ ಸಹೋದರಿಗೆ ಪರಸ್ಪರದಲ್ಲಿ ಎಂದಿಗೂ ವಿಕಾರಿ ಸಂಬಂಧವಿರಲು ಸಾಧ್ಯವಿಲ್ಲ. ತಮಗಾಗಿಯೇ ಈ ಶಬ್ದವಿದೆ ಅಲ್ವಾ, ಎಲ್ಲರನ್ನ ಇವರು ಸಹೋದರ ಸಹೋದರಿ ಮಾಡುತ್ತಾರೆ. ಇದರಿಂದ ಶುದ್ಧ ಸಂಬಂಧವಿರುವುದು ಎಂದು ಕ್ರಿಮಿನಲ್ ದೃಷ್ಟಿ ಇರಲು ಸಾಧ್ಯವಿಲ್ಲ. ಕೇವಲ ಈ ಜನ್ಮಕ್ಕಾಗಿ ಈ ದೃಷ್ಟಿ ಆಗುವುದರಿಂದ ಮತ್ತೆ ಭವಿಷ್ಯದಲ್ಲಿ ಎಂದಿಗೂ ಸಹ ವಿಕಾರಿ ದೃಷ್ಟಿ ಇರುವುದಿಲ್ಲ. ಈ ರೀತಿನೂ ಅಲ್ಲ, ಅಲ್ಲಿ ಸಹೋದರ ಸಹೋದರಿ ಎಂದು ತಿಳಿದುಕೊಳ್ಳುತ್ತೇವೆ ಎಂದಲ್ಲ. ಅಲ್ಲಂತೂ ಹೇಗೆ ಮಹಾರಾಜ ಮಹಾರಾಣಿ ಆಗಿರುತ್ತೇವೆ ಹಾಗೆಯೇ ಇರುತ್ತೇವೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಮತ್ತು ನಾವೆಲ್ಲರೂ ಸಹೋದರ ಸಹೋದರಿ ಆಗಿದ್ದೇವೆ. ಪ್ರಜಾಪಿತ ಬ್ರಹ್ಮರವರ ಹೆಸರಂತೂ ಇದೆ ಅಲ್ವಾ. ಪ್ರಜಾಪಿತ ಬ್ರಹ್ಮ ಯಾವಾಗ ಆಗಿದ್ರು ಇದು ಪ್ರಪಂಚದವರಿಗೆ ಗೊತ್ತಿಲ್ಲ. ತಾವು ಇಲ್ಲಿ ಕುಳಿತಿದ್ದೀರಾ, ತಾವು ತಿಳಿದುಕೊಂಡಿದ್ದೀರಾ, ನಾವು ಪುರುಷೋತ್ತಮ ಸಂಗಮಯುಗಿ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಈಗ ಇದಕ್ಕೆ ಧರ್ಮ ಎಂದು ಹೇಳಲಾಗುವುದಿಲ್ಲ. ಈ ಕುಲದ ಸ್ಥಾಪನೆ ಆಗುತ್ತಿದೆ. ತಾವು ಬ್ರಾಹ್ಮಣ ಕುಲದವರಾಗಿದ್ದೀರಾ. ತಾವು ಹೇಳಬಹುದು, ನಾವು ಬ್ರಹ್ಮ ಕುಮಾರ ಕುಮಾರಿಯರು ಅವಶ್ಯವಾಗಿ ಒಬ್ಬ ಪ್ರಜಾಪಿತ ಬ್ರಹ್ಮರವರಿಗೆ ಸಂತಾನರಾಗಿದ್ದೇವೆ. ಇದು ಹೊಸ ಮಾತಾಯಿತು ಅಲ್ವಾ. ತಾವೇಳಬಹುದು ನಾವು BK ಬ್ರಹ್ಮ ಕುಮಾರ ಕುಮಾರಿಯರು ಎಂದು. ಹಾಗೆ ನೋಡಿದ್ರೆ ವಾಸ್ತವದಲ್ಲಿ ನಾವೆಲ್ಲರೂ ಸಹೋದರರಾಗಿದ್ದೇವೆ, ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ದತ್ತು ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ಆತ್ಮರು ಶಿವ ತಂದೆಗೆ ಸಂತಾನರು, ಅನಾದಿಯಾಗಿದ್ದೇವೆ. ಇವರು ಪರಂಪಿತ ಪರಮಾತ್ಮ ಸುಪ್ರೀಂ ಸೋಲ್ ಆಗಿದ್ದಾರೆ ಮತ್ತು ಸುಪ್ರೀಂ ಎಂಬ ಅಕ್ಷರವನ್ನು ಬೇರೆ ಯಾರಿಗೂ ಹೇಳಲಾಗುವುದಿಲ್ಲ. ಪರಮ ಎಂದು ಸಂಪೂರ್ಣ ಪವಿತ್ರವಾಗಿರುವವರಿಗೆ ಭಗವಂತನಿಗೆ ಮಾತ್ರ ಹೇಳಲಾಗತ್ತೆ. ಈ ರೀತಿ ಹೇಳುವುದಿಲ್ಲ ಎಲ್ಲರಲ್ಲೂ ಪವಿತ್ರತೆ ಇದೆ ಎಂದು. ಪವಿತ್ರತೆಯನ್ನ ಈ ಸಂಗಮ ಯುಗದಲ್ಲಿ ಕಲಿಯುತ್ತಿದ್ದೇವೆ. ತಾವಂತೂ ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಹೀಗೆ ಕಲಿಯುಗದ ನಿವಾಸಿಗಳು ಸತ್ಯಯುಗದ ನಿವಾಸಿಗಳೆಂದು ಹೇಳಲಾಗತ್ತೆ. ಸತ್ಯಯುಗ ಕಲಿಯುಗವನ್ನಂತೂ ಬಹಳಷ್ಟು ತಿಳಿದುಕೊಂಡಿದ್ದಾರೆ.
ಒಂದು ವೇಳೆ ದೂರಾಂದೇಶಿ ಬುದ್ಧಿ ಉಳ್ಳದ್ದೇ ಆದರೆ ತಿಳಿದುಕೊಳ್ಳುತ್ತಾರೆ. ಕಲಿಯುಗ ಸತ್ಯುಗದ ಮಧ್ಯದ ಸಮಯಕ್ಕೆ ಸಂಗಮ ಯುಗ ಎಂದು ಹೇಳಲಾಗುವುದು. ಶಾಸ್ತ್ರಗಳಲ್ಲಿ ಯುಗೆ ಯುಗೆ ಎಂದು ಹೇಳಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಯುಗೆ ಯುಗೆ ಬರುವುದಿಲ್ಲ, ಅಂದರೆ ಪ್ರತಿ ಯುಗದ ಮಧ್ಯದಲ್ಲಿ ಬರುವುದಿಲ್ಲ, ಕೇವಲ ಕಲ್ಪದಲ್ಲಿ ಒಮ್ಮೆ ಮಾತ್ರ ಸಂಗಮ ಯುಗ, ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮದಲ್ಲಿ ಮಾತ್ರ ತಂದೆ ಬರುತ್ತಾರೆ. ತಮ್ಮ ಬುದ್ಧಿಯಲ್ಲಿ ಇದು ಇರಬೇಕು, ನಾವು ಪುರುಷೋತ್ತಮ ಸಂಗಮ ಯುಗಿ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ. ನಾವು ಸತ್ಯಯುಗದಲ್ಲಿಯೂ ಇಲ್ಲ, ಕಲಿಯುಗದಲ್ಲಿಯೂ ಇಲ್ಲ, ಸಂಗಮದಲ್ಲಿದ್ದೇವೆ. ಸಂಗಮದ ನಂತರ ಅವಶ್ಯವಾಗಿ ಸತ್ಯಯುಗ ಬರಬೇಕಾಗಿದೆ. ತಾವು ಈಗ ಸತ್ಯಯುಗದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಾ. ಅಲ್ಲಿ ಪವಿತ್ರತೆ ಇಲ್ಲದೆ ಯಾರೂ ಹೋಗಲಾಗುವುದಿಲ್ಲ. ಈ ಸಮಯದಲ್ಲಿ ತಾವು ಪವಿತ್ರರಾಗಲು ಪುರುಷಾರ್ಥಿಗಳಾಗಿದ್ದೀರಾ. ಎಲ್ಲರೂ ಅಂತೂ ಪವಿತ್ರರಿಲ್ಲ. ಕೆಲವರು ಪತಿತರು ಆಗುತ್ತಾರೆ, ನಡೆಯುತ್ತಾ ನಡೆಯುತ್ತಾ ಬಿದ್ದು ಹೋಗುತ್ತಾರೆ. ನಂತರ ಕದ್ದು ಮುಚ್ಚಿ ಬಂದು ಅಮೃತವನ್ನ ಕುಡಿಯುತ್ತಾರೆ. ವಾಸ್ತವದಲ್ಲಿ ಯಾರು ಅಮೃತವನ್ನ ಬಿಟ್ಟು ವಿಷವನ್ನ ಕುಡಿಯುತ್ತಾರೆ ಅವರಿಗೆ ಸ್ವಲ್ಪ ಸಮಯ ಬರಲು ಅನುಮತಿ ಕೊಡುವುದಿಲ್ಲ. ಆದರೆ ಈ ಗಾಯನವೂ ಇದೆ. ಯಾವಾಗ ಅಮೃತವನ್ನ ಹಂಚುತ್ತಿದ್ದರೋ ಆಗ ವಿಕಾರಿಗಳು ಅಮೃತವನ್ನ ಕದ್ದು ಮುಚ್ಚಿ ಕುಡಿದರು, ಕುಳಿತುಕೊಂಡರು ಸಭೆಯಲ್ಲಿ ಬಂದು ಅಂತ ಹೇಳ್ತಾರಲ್ವ. ಇಂದ್ರ ಸಭೆಯಲ್ಲಿ ಆ ರೀತಿ ಅಪವಿತ್ರರು ಬಂದು ಕುಳಿತುಕೊಳ್ಳುತ್ತಾರೆ, ಆಗ ಅವರಿಗೆ ಶಾಪ ಆಗುವುದು ಎಂದು ಒಂದು ಕಥೆಯನ್ನ ಹೇಳುತ್ತಾರೆ. ಒಬ್ಬ ಪರಿ ಒಬ್ಬ ವಿಕಾರಿಯನ್ನ ಕರೆತಂದರು. ನಂತರ ಅವರ ಗತಿ ಏನಾಯಿತು? ವಿಕಾರಿಯಂತೂ ಅವಶ್ಯವಾಗಿ ಬೀಳುತ್ತಾರೆ. ಇದು ತಿಳಿದುಕೊಳ್ಳಬೇಕಾಗಿರುವಂತಹ ಮಾತು. ವಿಕಾರಿಗಳು ಮೇಲೇರಲು ಸಾಧ್ಯವಿಲ್ಲ, ಮುಂದುವರಿಯಲಾಗುವುದಿಲ್ಲ. ಹೇಳುತ್ತಾರೆ ಅವರು ಹೋಗಿ ಕಲ್ಲಾದರು ಎಂದು. ಈಗ ಆ ರೀತಿಯಂತೂ ಇಲ್ಲ, ಮನುಷ್ಯರು ಕಲ್ಲುಗಳು ಅಥವಾ ವೃಕ್ಷಗಳಾಗುತ್ತಾರೆಂದು. ಕಲ್ಲು ಬುದ್ಧಿ ಉಳ್ಳವರಾಗುತ್ತಾರೆ. ಇಲ್ಲಿ ಬರುತ್ತಾರೆ ಪಾರಸ ಬುದ್ಧಿ ಉಳ್ಳವರಾಗಲು. ಆದರೆ ಕದ್ದು ಮುಚ್ಚಿ ವಿಷವನ್ನ ಕುಡಿದಾಗ ಅಂದರೆ ವಿಕಾರಗಳಿಗೆ ವಶ ಆಗುವುದರಿಂದ ಸಿದ್ಧವಾಗತ್ತೆ. ಕಲ್ಲು ಬುದ್ಧಿ ಉಳ್ಳವರಿಗೆ ಕಲ್ಲು ಬುದ್ಧಿ ಉಳ್ಳವರೇ ಆಗಿರುತ್ತಾರೆ. ಮತ್ತು ಇದನ್ನ ಸನ್ಮುಖದಲ್ಲಿ ತಿಳಿಸಲಾಗುವುದು. ಶಾಸ್ತ್ರಗಳಲ್ಲಂತೂ ಸುಮ್ಮನೆ ಹಾಗೆ ಬರೆದಿದ್ದಾರೆ. ಹೆಸರೇ ಇದೆ ಇಂದ್ರ ಸಭೆ. ಎಲ್ಲಿ ಪುಕರಾಜ ಪರಿ, ವಿಧ ವಿಧವಾದಂತಹ ಪರಿಗಳನ್ನ ತೋರಿಸುತ್ತಾರೆ. ರತ್ನಗಳಲ್ಲಿಯೂ ಸಹ ನಂಬರ್ ವಾರ್ ಇರುತ್ತಾರೆ. ಕೆಲವರು ಬಹಳ ಒಳ್ಳೆಯ ರತ್ನಗಳಿರುತ್ತಾರೆ, ಕೆಲವರು ಕಡಿಮೆ. ಕೆಲವರ ಬೆಲೆ ಕಡಿಮೆ ಇರುತ್ತೆ, ಕೆಲವರ ಬೆಲೆ ಬಹಳ ಇರುತ್ತೆ. ನವರತ್ನಗಳ ಉಂಗುರವನ್ನ ಬಹಳಷ್ಟು ಜನ ತೊಡುತ್ತಾರೆ, ಅಡ್ವರ್ಟೈಸ್ ಮಾಡುತ್ತಾರೆ. ಹೆಸರಂತೂ ರತ್ನಗಳು ಅಂತ ಹೇಳುತ್ತಾರೆ. ಇಲ್ಲಿ ಕುಳಿತಿದ್ದೀರಾ ಅಲ್ವಾ? ಆದರೆ ರತ್ನಗಳಲ್ಲಿಯೂ ಕೂಡ ಹೆಸರನ್ನ ಹೇಳ್ತಾರೆ ಅಲ್ವಾ? ಇವರು ಹೀರಾ ಆಗಿದ್ದಾರೆ, ಇವರು ಪನ್ನ ಆಗಿದ್ದಾರೆ, ಇವರು ಮಾಣಿಕ್ ಆಗಿದ್ದಾರೆ, ಪುಕರಾಜ್ ಆಗಿದ್ದಾರೆ, ಇವರೆಲ್ಲ ಕುಳಿತಿದ್ದಾರೆ ಎಂದು. ಹಗಲು ರಾತ್ರಿಯಷ್ಟು ಅಂತರವಿದೆ. ಅವರ ಬೆಲೆಯಲ್ಲಿಯೂ ಕೂಡ ಬಹಳಷ್ಟು ಅಂತರವಿದೆ. ಹಾಗೆಯೇ ಮತ್ತೆ ಹೂಗಳ ಜೊತೆಯಲ್ಲೂ ಸಹ ಹೋಲಿಕೆ ಮಾಡಲಾಗತ್ತೆ. ಹೂಗಳಲ್ಲಿಯೂ ಸಹ ವೆರೈಟಿ ಇದ್ದಾರೆ. ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾರು ಯಾರು ಹೂಗಳಾಗಿದ್ದಾರೆ? ಬ್ರಾಹ್ಮಣಿಯರು ಮಾರ್ಗದರ್ಶಕರಾಗಿ ಬರುತ್ತಾರೆ, ಒಳ್ಳೆಯ ಹೂಗಳನ್ನೇ ತರುತ್ತಾರೆ. ಕೆಲವರಂತೂ ವಿದ್ಯಾರ್ಥಿಗಳು ಸಹ ಬಹಳ ತೀಕ್ಷ್ಣವಾಗಿರುತ್ತಾರೆ ತಿಳಿಸುವುದರಲ್ಲಿ. ಬಾಬಾರವರು ಬ್ರಾಹ್ಮಣಿಗೆ ಹೂವನ್ನ ಕೊಡುವುದಕ್ಕೆ ಬದಲಾಗಿ ಅವರಿಗೆ ಕೊಡುತ್ತಾರೆ. ಕಲಿಸುವಂತಹವರಿಗಿಂತಲೂ ಅವರಲ್ಲಿ ಗುಣಗಳು ಬಹಳ ಚೆನ್ನಾಗಿರುತ್ತೆ. ಕೆಲವರು ತೀವ್ರ ಪುರುಷಾರ್ಥಿಗಳಾಗಿರುತ್ತಾರೆ, ಕೆಲವರು ಯಾವುದೇ ವಿಕಾರ ಅವರಲ್ಲಿ ಇರುವುದಿಲ್ಲ. ಕೆಲವರಲ್ಲಿ ಅವಗುಣಗಳಿರುತ್ತೆ. ಕ್ರೋಧದ ಭೂತ, ಲೋಭದ ಭೂತ, ಡ್ಯಾಶ್ 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 ಅಂದ್ರೆ ಇನ್ನು ಅನೇಕ ವಿಕಾರಗಳ ಭೂತಗಳಿರುತ್ತೆ. ಬಾಬರವರಿಗೆ ಗೊತ್ತಿದೆ ಇವರು ಮನ್ಪಸಂದ್, ಮನಸ್ಸಿಚ್ಛಿಸಿದಂತಹ ಮಾರ್ಗದರ್ಶಕ ಆಗಿದ್ದಾರೆ, ಇವರು ಸೆಕೆಂಡ್ ನಂಬರ್ ಎಂದು. ಕೆಲವ್ರು ಮಾರ್ಗದರ್ಶಕರು ಅಷ್ಟು ಪರ್ಫೆಕ್ಟ್ ಆಗಿ ಇರುವುದೇ ಇಲ್ಲ. ಎಷ್ಟು ಜಿಜ್ಞಾಸು ಇರ್ತಾರೆ, ಯಾರನ್ನ ಕರ್ಕೊಂಡು ಬರ್ತಾರೆ ಅವರು ಪರ್ಫೆಕ್ಟ್ ಆಗಿರ್ತಾರೆ. ಕೆಲವೊಮ್ಮೆ ಹಾಗೇನೇ ಇರ್ತಾರೆ. ಕಲಿಸುವಂತಹವರು ಮಾಯೆಯ ಮುಷ್ಟಿಯಲ್ಲಿ ಬಂದು ವಿಕಾರದಲ್ಲಿ ಹೊರಟು ಹೋಗುತ್ತಾರೆ. ಈ ರೀತಿನೂ ಇರ್ತಾರೆ. ಅನೇಕರನ್ನ ಆ ಕೆಸರಿನಿಂದ ತೆಗೆಯುವಂತಹವರಾಗಿರ್ತಾರೆ
ತೆಗೀತಾರೆ ಮತ್ತೆ ಸ್ವಯಂ ಸಿಕ್ಕಾಕೊಂಡು ಸಾಯ್ತಾರೆ. ಮಾಯೆ ಬಹಳ ಜಬರ್ದಸ್ತ್ ಆಗಿದೆ. ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ, ಈ ವಿಕಾರಿ ದೃಷ್ಟಿ ಬಹಳ ಮೋಸ ಮಾಡಿಸುತ್ತದೆ. ಎಲ್ಲಿಯವರೆಗೆ ವಿಕಾರಿ ದೃಷ್ಟಿ ಇರುತ್ತೆ, ಸಹೋದರ ಸಹೋದರಿಯರ ಸಂಬಂಧ ಸಿಕ್ಕಿದೆ ಅಂದರೆ ಅದನ್ನು ಕೂಡ ನಡೆಸುವುದಿಲ್ಲ. ಅಂದರೆ ವಿಕಾರಿ ದೃಷ್ಟಿ ಇತ್ತು ಅಂದರೆ ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ಕೂಡ ಸ್ಥಿರವಾಗಿರುವುದಿಲ್ಲ. ನಿರ್ವಿಕಾರಿ ದೃಷ್ಟಿಗೆ ಬದಲಾಗಿ ವಿಕಾರಿ ದೃಷ್ಟಿಯಾಗತ್ತೆ. ಯಾವಾಗ ಕ್ರಿಮಿನಲ್ ದೃಷ್ಟಿ ಮುರಿದು ಹೋಗುತ್ತೆ, ಪಕ್ಕಾ ನಿರ್ವಿಕಾರಿಗಳಾಗುತ್ತಾರೆ. ಆಗ ಹೇಳಲಾಗತ್ತೆ ಕರ್ಮಾತೀತ ಅವಸ್ಥೆ ಎಂದು. ಇಷ್ಟು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಿರಬೇಕು. ಒಟ್ಟೊಟ್ಟಿಗೆ ಜೊತೆಯಲ್ಲಿದ್ದರೂ ಸಹ ವಿಕಾರದ ದೃಷ್ಟಿ ಇರಬಾರದು. ಅಣ್ಣಂದಿರು ಅಕ್ಕಂದ್ರೆ ಎಲ್ಲರೂ ಒಟ್ಟಿಗೆ ಇದ್ರೂ ಸಹ ವಿಕಾರದ ದೃಷ್ಟಿ ಇರಬಾರದು. ಇಲ್ಲಿ ತಾವು ಸಹೋದರ ಸಹೋದರಿಯರಾಗಿದ್ದೀರಾ. ಜ್ಞಾನ ಖಡ್ಗ ಮಧ್ಯದಲ್ಲಿದೆ. ನಾವಂತೂ ಪವಿತ್ರರಾಗಿರುವ ಪಕ್ಕಾ ಪ್ರತಿಜ್ಞೆಯನ್ನ ಮಾಡಬೇಕು. ಆದರೆ ಕೆಲವರು ಬರೆಯುತ್ತಾರೆ, ಬಾಬಾ ಪ್ರಯತ್ನ ಮಾಡುತ್ತಿದ್ದೇವೆ, ಆ ಒಂದು ಸ್ಥಿತಿ ಇನ್ನೂ ಪಕ್ಕಾ ಆಗಿಲ್ಲ ಎಂದು. ಪುರುಷಾರ್ಥ ಮಾಡುತ್ತಾ ಇರಬೇಕು. ಅದನ್ನು ಸಹ ಕೆಲವ್ರ ಕೈಯಲ್ಲಿ ಆಗೋದಿಲ್ಲ. ಏಕ್ದಮ್ ನಿರ್ವಿಕಾರಿ ದೃಷ್ಟಿ ಉಳ್ಳವರು ಯಾವಾಗ ಆಗುತ್ತಾರೆ ಆಗ ವಿಜಯವನ್ನ ಪಡೆಯಬಹುದು. ಸ್ಥಿತಿ ಆ ರೀತಿ ತಯಾರಾಗಬೇಕು. ಯಾವುದೇ ವಿಕಾರಿ ಸಂಕಲ್ಪವೂ ಸಹ ಬರಬಾರದು. ಇದಕ್ಕೆ ಕರ್ಮಾತೀತ ಅವಸ್ಥೆ ಎಂದು ಹೇಳಲಾಗುವುದು. ಗುರಿಯಾಗಿದೆ. ಎಷ್ಟು ಅದ್ಭುತವಾದ ಮಾಲೆ ತಯಾರಾಗತ್ತೆ. ಅಷ್ಟರತ್ನಗಳ ಮಾಲೆಯೂ ಆಗತ್ತೆ. ಮಕ್ಕಳಂತೂ ಬಹಳಷ್ಟು ಜನ ಇದ್ದೀರಾ. ಸೂರ್ಯವಂಶಿ ಚಂದ್ರವಂಶಿ ಮನೆತನ ಇಲ್ಲಿಯೇ ಸ್ಥಾಪನೆಯಾಗುವುದು. ಆ ಎಲ್ಲರನ್ನ ಸೇರಿಸಿ ಹೂಗಳ ಬಳಿ ಸ್ಕಾಲರ್ಶಿಪ್ ಪಡೆದುಕೊಳ್ಳುವಂತಹ ಅಷ್ಟರತ್ನಗಳನ್ನು ಆ ಎಲ್ಲರನ್ನ ಸೇರಿಸಿ ಪೂರ್ತಿ ಪಾಸ್ ಆಗುವಂತಹವರು, ಸ್ಕಾಲರ್ಶಿಪ್ ಪಡೆಯುವಂತಹವರು ಕೇವಲ ಅಷ್ಟರತ್ನಗಳಷ್ಟೇ ತಯಾರಾಗುತ್ತಾರೆ. ಮಧ್ಯದಲ್ಲಿ ಅವರನ್ನು ರತ್ನಗಳನ್ನಾಗಿ ಮಾಡುವಂತಹ ವಜ್ರ ಶಿವ ತಂದೆಯನ್ನ ಹಾಕುತ್ತಾರೆ. ಅಂದರೆ ಅಷ್ಟರತ್ನಗಳ ಮಧ್ಯದಲ್ಲಿ ಒಂದು ಮಣಿಯನ್ನ ಇಡುತ್ತಾರೆ. ಉಂಗುರದಲ್ಲಿ ಒಂದು ಎಕ್ಸ್ಟ್ರಾ ಮಣಿ ಇರ್ತಾರೆ. ನವರತ್ನಗಳಿರುತ್ತೆ ಅಂದರೆ ಶಿವಬಾಬಾ ಅವರನ್ನು ತಯಾರು ಮಾಡುವಂತಹವರ ಅಷ್ಟರತ್ನಗಳನ್ನು ಶಿವ ತಂದೆಯಾಗಿದ್ದಾರೆ. ಸೊ ಈ ರೀತಿ ರತ್ನವನ್ನ ತಯಾರು ಮಾಡುತ್ತಾರೆ. ಗ್ರಹಚಾರ ಕುಳಿತುಕೊಂಡಾಗ ಅಷ್ಟರತ್ನಗಳ ಉಂಗುರವನ್ನ ಹಾಕಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಭಾರತದ ಮೇಲೆ ರಾಹುವಿನ ಗ್ರಹಚಾರ ಇದೆ. ಮೊದಲು ವೃಕ್ಷಪತಿಯ ದಶೆ ಇತ್ತು, ಅಂದ್ರೆ ಅರ್ಥ ಬೃಹಸ್ಪತಿಯ ದಶೆ ಇತ್ತು. ತಾವು ಸತ್ಯಯುಗಿ ದೇವತೆಗಳಾಗಿದ್ದೀರಿ, ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ. ಅನಂತರ ರಾಹುವಿನ ದಶೆ ಕುಳಿತುಕೊಂಡಿದೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಇತ್ತು, ಅದಾಗಿದೆ ವೃಕ್ಷಪತಿಯ ದಶೆ. ಶಾರ್ಟಲ್ಲಿ ಬೃಹಸ್ಪತಿ ಎಂದು ಹೇಳಲಾಗುವುದು. ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಇತ್ತು ಯಾವಾಗ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ಈಗ ರಾಹುವಿನ ದಶೆ ಕೊಳುತ್ತಿದೆ, ನಮ್ಮನ್ನ ಕವಡೆಗಳ ಸಮಾನ ಮಾಡಿದೆ. ಇದಂತೂ ಪ್ರತಿಯೊಬ್ಬರು ತಿಳಿದುಕೊಳ್ಳಬಹುದು. ಕೇಳುವ ಮಾತಂತೂ ಇಲ್ಲ. ಗುರುಗಳನ್ನ ಕೆಲವರು ಕೇಳ್ತಾರೆ, ಈ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವಾ ಎಂದು. ಇಲ್ಲಿಯೂ ಸಹ ಬಾಬಾರವರನ್ನ ಕೆಲವರು ಕೇಳುತ್ತಾರೆ, ನಾವು ಪಾಸ್ ಆಗ್ತೀವಾ ಎಂದು. ಬಾಬಾ ಹೇಳ್ತಾರೆ, ಒಂದ್ ವೇಳೆ ಇಂತಹ ಪುರುಷಾರ್ಥ ಮಾಡ್ತಾ ಇದ್ದೀರಾ ಅಂದ್ರೆ ಯಾಕೆ ಪಾಸ್ ಆಗೋದಿಲ್ಲ? ಆದರೆ ಮಾಯೆ ಬಹಳ ಪ್ರಬಲವಾಗಿದೆ, ಬಿರುಗಾಳಿಯಲ್ಲಿ ತಂದು ಬೀಳಿಸುತ್ತದೆ. ಈ ಸಮಯದಲ್ಲಂತೂ ಚೆನ್ನಾಗಿದೆ. ಮುಂದೆ ಹೋಗ್ತಾ ಬಹಳಷ್ಟು ಬಿರುಗಾಳಿಗಳು ಬಂದರೆ ಏನ್ ಮಾಡ್ತೀರಾ? ಈಗ ತಾವು ಯುದ್ಧದ ಮೈದಾನದಲ್ಲಿದ್ದೀರಾ. ನಂತರ ಗ್ಯಾರಂಟಿ ಹೇಗೆ ಕೊಡುವುದು? ಮುಂದೆ ಮಾಲೆ ತಯಾರು ಮಾಡಲಾಗುತ್ತಿತ್ತು, 2, 3ನೇ ನಂಬರ್ನಲ್ಲಿ ಇಡಲಾಗುತ್ತಿತ್ತು. ಅಂತಹವರು ಈ ದಿನ ಇಲ್ಲ, ಏಕದಂ ಮುಳ್ಳುಗಳಾದರು. ತಂದೆ ಹೇಳುತ್ತಾರೆ, ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ. ಯುದ್ಧದ ಮೈದಾನದಲ್ಲಿದ್ದೀರಾ ಅಲ್ವಾ? ಇಂದು ಬ್ರಾಹ್ಮಣರಾಗಿರುತ್ತೀರಾ, ನಾಳೆ ಶೂದ್ರರಾಗುತ್ತೀರಾ, ವಿಕಾರದಲ್ಲಿ ಹೋಗುತ್ತೀರಾ. ಆಗೇನ್ ಮಾಡೋದು? ವಿಕಾರದಲ್ಲಿ ಹೋದರು ಅಂದ್ರೆ ಅರ್ಥ ಶೂದ್ರರಾದರು. ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ. ಬೃಹಸ್ಪತಿಯ ದಶೆಗಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ. ವೃಕ್ಷಪತಿ ತಂದೆ ಓದಿಸುತ್ತಿದ್ದರು.
ನಡೆಯುತ್ತಾ ನಡೆಯುತ್ತಾ ಮಾಯೆಯ ಪೆಟ್ಟು ಬಿತ್ತೆಂದರೆ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ. ನಿಂದಕರಾಗುತ್ತಾರೆ, ತಂದೆಯ ಹೆಸರಿಗೆ ಕಳಂಕ ತರುವವರಾಗುತ್ತಾರೆ. ಈ ರೀತಿ ಎಲ್ಲ ಸ್ಥಾನಗಳಲ್ಲೂ ಆಗತ್ತೆ. ಒಂದು ರಾಜ್ಯದಿಂದ ಹೊರಬಂದು ಮತ್ತೊಂದು ರಾಜ್ಯದಲ್ಲಿ ಹೋಗಿ ಶರಣು ತೆಗೆದುಕೊಳ್ಳುತ್ತಾರೆ. ಮತ್ತೆ ಅವರು ಸಹ ನೋಡುತ್ತಾರೆ, ನಮ್ಮ ಕೆಲಸಕ್ಕೆ ಬರುವವರಿದ್ದಾರೆ ಅಂತ ತಿಳ್ಕೊಳ್ತಾರೆ. ಆಗ ಆಶ್ರಯ ಕೊಡುತ್ತಾರೆ. ಈ ರೀತಿ ಬಹಳಷ್ಟು ಜನ ಟ್ರೇಟರ್ಸ್ ನಿಂದಕರಾಗ್ಬಿಡ್ತಾರೆ. ಏರೋಪ್ಲೇನ್ ಸಹಿತವಾಗಿ ಹೋಗಿ ಬೇರೆ ರಾಜ್ಯದಲ್ಲಿ ಕುಳಿತುಕೊಳ್ಳುತ್ತಾರೆ. ಮತ್ತೆ ಅವರು ಏರೋಪ್ಲೇನ್ ವಾಪಸ್ ಕೊಡುತ್ತಾರೆ. ಅವರಿಗೆ ಶರಣ್ ಕೊಡುತ್ತಾರೆ, ಆಶ್ರಯ ಕೊಡುತ್ತಾರೆ. ಏರೋಪ್ಲೇನ್ ಅನ್ನ ಶರಣಾಶ್ರಯದಲ್ಲಿಟ್ಟುಕೊಳ್ಳುವುದಿಲ್ಲ. ಅದಂತೂ ಅವ್ರ ಪ್ರಾಪರ್ಟಿ ಆಗಿರುತ್ತೆ ಅಲ್ವಾ. ಅವರ ವಸ್ತುಗಳನ್ನ ಅವರಿಗೆ ವಾಪಸ್ ಕೊಟ್ಟು ಬಿಡುತ್ತಾರೆ. ಬಾಕಿ ಮನುಷ್ಯರಿಗೆ ಆಶ್ರಯ ಕೊಡುತ್ತಾರೆ. ಈಗ ತಾವು ಮಕ್ಕಳು ತಂದೆಯ ಆಶ್ರಯದಲ್ಲಿ ಬಂದಿದ್ದೀರಾ. ಹೇಳುತ್ತೀರಾ, ಬಾಬಾ ನಮ್ಮ ಗೌರವ ಇಡಿ, ದ್ರೌಪದಿ ಕರೆದ್ರಲ್ವಾ, ನಮ್ಮನ್ನ ನಂಗನ್ನಾಗುವುದರಿಂದ ಬಿಡಿಸಿ, ಪತಿತರಾಗುವುದರಿಂದ ರಕ್ಷಿಸಿ ಎಂದು. ಸತ್ಯಯುಗದಲ್ಲಿ ಎಂದಿಗೂ ಸಹ ಪತಿತರಾಗುವುದಿಲ್ಲ. ಅವರಿಗೆ ಹೇಳಲಾಗುವುದು ಸಂಪೂರ್ಣ ನಿರ್ವಿಕಾರಿಗಳೆಂದು. ಚಿಕ್ಕ ಮಕ್ಕಳಂತೂ ಇರುವುದೇ ನಿರ್ವಿಕಾರಿಗಳು. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ತಾವು ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತೀರಾ. ಬಲೆ ಸ್ತ್ರೀ ಪುರುಷರು ಜೊತೆಯಲ್ಲಿದ್ದರೂ ಸಹ ನಿರ್ವಿಕಾರಿಗಳಾಗಿರುತ್ತೀರಾ. ಅದಕ್ಕೆ ಹೇಳಲಾಗತ್ತೆ, ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗುತ್ತಿದ್ದೇವೆ ಎಂದು. ಅದಾಗಿದೆ ನಿರ್ವಿಕಾರಿ ಪ್ರಪಂಚ. ಅಲ್ಲಿ ರಾವಣ ಇರುವುದಿಲ್ಲ. ಅದಕ್ಕೆ ಹೇಳಲಾಗತ್ತೆ ರಾಮರಾಜ್ಯ ಎಂದು. ರಾಮ ಎಂದು ಶಿವ ತಂದೆಗೆ ಹೇಳಲಾಗತ್ತೆ. ರಾಮ ನಾಮ ಜಪಿಸುವುದರ ಅರ್ಥವೇ ಆಗಿದೆ ತಂದೆಯನ್ನು ನೆನಪು ಮಾಡುವುದು. ರಾಮ ರಾಮ ಎಂದು ಯಾವಾಗ ಹೇಳುತ್ತಾರೆ ಆಗ ಬುದ್ಧಿಯಲ್ಲಿ ನಿರಾಕಾರ ತಂದೆಯ ನೆನಪೇ ಇರುತ್ತದೆ. ರಾಮ ರಾಮ ಅಂತ ಹೇಳುತ್ತಾರೆ, ಸೀತೆಯನ್ನ ಬಿಟ್ಟು ಬಿಡುತ್ತಾರೆ. ಹಾಗೆ ಶ್ರೀಕೃಷ್ಣನ ಹೆಸರನ್ನ ತೆಗೆದುಕೊಳ್ಳುತ್ತಾರೆ, ರಾಧೆಯನ್ನು ಬಿಟ್ಟು ಬಿಡುತ್ತಾರೆ. ಇಲ್ಲಂತೂ ತಂದೆ ಇರುವುದೇ ಒಬ್ಬರು. ತಂದೆ ಹೇಳುತ್ತಾರೆ, ಮಕ್ಕಳೇ ನನ್ನನ್ನ ನೆನಪು ಮಾಡಿರಿ. ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ. ಬಾಲ್ಯತನದಲ್ಲಿ ರಾಧಾಕೃಷ್ಣ ಸಹೋದರ ಸಹೋದರಿಯರೂ ಆಗಿರಲಿಲ್ಲ, ಬೇರೆ ಬೇರೆ ರಾಜ್ಯದವರಾಗಿದ್ದರು. ಮಕ್ಕಳಂತೂ ಶುದ್ಧವಾಗಿರುತ್ತಾರೆ. ಬಾಬಾರವರು ಹೇಳುತ್ತಾರೆ, ಮಕ್ಕಳಂತೂ ಹೂಗಳಾಗಿದ್ದಾರೆ, ಅವರಲ್ಲಿ ವಿಕಾರದ ದೃಷ್ಟಿ ಇರುವುದಿಲ್ಲ. ಯಾವಾಗ ದೊಡ್ಡವರಾಗುತ್ತಾರೆ ಆಗ ದೃಷ್ಟಿ ಹೋಗುತ್ತೆ. ಆದ್ದರಿಂದ ಬಾಲಕರು ಮಹಾತ್ಮಗಳ ಸಮಾನ ಎಂದು ಹೇಳಲಾಗತ್ತೆ. ಅಂದ್ರೆ ಮಕ್ಕಳು ಮಹಾತ್ಮರಿಗಿಂತಲೂ ಶ್ರೇಷ್ಠರು. ಮಹಾತ್ಮರಿಗೆ ಮತ್ತೆಯೂ ಸಹ ಗೊತ್ತಿರುತ್ತೆ ನಾವು ಭ್ರಷ್ಟಾಚಾರದಿಂದ ಜನ್ಮ ಪಡೆದಿದ್ದೇವೆ ಎಂದು. ಚಿಕ್ಕ ಮಕ್ಕಳಿಗೆ ಇದು ಸಹ ಗೊತ್ತಿರುವುದಿಲ್ಲ. ಮಕ್ಕಳು ತಂದೆಗೆ ಮಕ್ಕಳಾಗುತ್ತಾರೆ ಅಂದಾಗ ಆಸ್ತಿಯಂತೂ ಅವರಿಗಿದ್ದೇ ಇರುತ್ತೆ. ತಾವು ವಿಶ್ವದ ರಾಜಧಾನಿಗೆ ಮಾಲೀಕರಾಗುತ್ತೀರಾ. ಇದು ನೆನ್ನೆಯ ಮಾತಾಗಿದೆ. ತಾವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಈಗ ಪುನಃ ಆಗುತ್ತೀರಾ. ಇಷ್ಟು ಪ್ರಾಪ್ತಿ ಆಗತ್ತೆ ಅಂದಾಗ ಸ್ತ್ರೀ ಪುರುಷರು ಸಹೋದರ ಸಹೋದರಿ ಆಗಿ ಪವಿತ್ರರಾಗಿದ್ದಾಗ ಇದೇನು ದೊಡ್ಡ ಮಾತಾಗತ್ತೆ. ಸ್ವಲ್ಪ ಪರಿಶ್ರಮ ಅಂತೂ ಪಡಬೇಕು ಅಲ್ವಾ. ನಂಬರ್ ವಾರ್ ಪುರುಷಾರ್ಥಾನುಸಾರವಾಗಿ ಈಗ ಬೃಹಸ್ಪತಿಯ ದಶೆಯಲ್ಲಿ ಹೋಗುತ್ತೀರಾ. ಸ್ವರ್ಗದಲ್ಲಂತೂ ಹೋಗುತ್ತೀರಾ. ಮತ್ತೆ ವಿದ್ಯಾಭ್ಯಾಸದಿಂದ ಕೆಲವರು ಶ್ರೇಷ್ಠ ಪದವಿ ಪಡೆಯುತ್ತಾರೆ, ಇನ್ನು ಕೆಲವರು ಮಧ್ಯಮ ಪದವಿ ಪಡೆಯುತ್ತಾರೆ, ಕೆಲವರು ಹೂಗಳಾಗುತ್ತಾರೆ, ಇನ್ನು ಕೆಲವರು ಏನಾಗುತ್ತಾರೆ, ಹೂತೋಟ ಅಲ್ವಾ. ಮತ್ತೆ ಪದವಿಯನ್ನು ಹಾಗೆಯೇ ಪಡೆದುಕೊಳ್ಳುತ್ತಾರೆ. ಪುರುಷಾರ್ಥ ಚೆನ್ನಾಗಿ ಮಾಡಬೇಕು ಅಂತಹ ಹೂಗಳಾಗಲು. ಆದ್ದರಿಂದ ಬಾಬಾರವರು ಹೂವನ್ನ ತಂದು ಮಕ್ಕಳಿಗೆ ತೋರಿಸುತ್ತಾರೆ. ಹೂ ತೋಟದಲ್ಲಂತೂ ಅನೇಕ ಪ್ರಕಾರದ ಹೂಗಳಿರುತ್ತವೆ. ಸತ್ಯಯುಗ ಆಗಿದೆ ಹೂಗಳ ತೋಟ, ಈ ಪ್ರಪಂಚ ಆಗಿದೆ ಮುಳ್ಳುಗಳ ಕಾಡು. ಈಗ ತಾವು ಮುಳ್ಳುಗಳಿಂದ ಹೂಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ. ಪರಸ್ಪರದಲ್ಲಿ ಮುಳ್ಳುಗಳನ್ನ ಚುಚ್ಚುವ ಮತ್ತೆ ಚುಚ್ಚಿಸಿಕೊಳ್ಳುವುದರಿಂದ ಸುರಕ್ಷಿತರಾಗಿರುವ ಪುರುಷಾರ್ಥ ಮಾಡುತ್ತಿದ್ದೀರಾ. ಯಾರೆಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ವಿಜೇತರಾಗುತ್ತೀರಾ.
ಮೂಲ ಮಾತಾಗಿದೆ, ಕಾಮ ವಿಕಾರದ ಮೇಲೆ ವಿಜಯ ಪಡೆಯುವುದರಿಂದಲೇ ಜಗಜ್ಜೀತರಾಗುತ್ತೀರಾ. ಇದಂತೂ ಮಕ್ಕಳ ಮೇಲೆ ಇದೆ. ಯುವಕರಿಗೆ ಬಹಳ ಪರಿಶ್ರಮ ಪಡಬೇಕಾಗುವುದು, ವೃದ್ಧರಿಗೆ ಕಡಿಮೆ. ವೃದ್ಧರು ಅಷ್ಟು ಕಷ್ಟಪಡಬೇಕಾಗಿಲ್ಲ, ಯುವಕರು ತುಂಬ ಪುರುಷಾರ್ಥ ಮಾಡಬೇಕಾಗತ್ತೆ. ವಾನಪ್ರಸ್ಥ ಅವಸ್ಥೆ ಇರುವಂತಹವರಂತೂ ಮತ್ತಷ್ಟು ಕಡಿಮೆ ಕಷ್ಟಪಡಬೇಕಾಗತ್ತೆ. ಮಕ್ಕಳು, ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಇನ್ನೂ ಕಡಿಮೆ ಕಷ್ಟಪಡಬೇಕಾಗತ್ತೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ವಿಶ್ವದ ರಾಜ್ಯಭಾಗ್ಯದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಅದಕ್ಕಾಗಿ ಈ ಒಂದು ಜನ್ಮ ಪವಿತ್ರವಾಗಿದ್ದೇವೆ ಅಂದರೆ ಏನು ಕಷ್ಟ ಆಗತ್ತೆ? ಅದಕ್ಕೆ ಹೇಳಲಾಗತ್ತೆ, ಅಂತಹವರು ಯಾರಿರ್ತಾರೆ ಅವರಿಗೆ ಹೇಳಲಾಗತ್ತೆ ಬಾಲಬ್ರಹ್ಮಚಾರಿ ಎಂದು. ಅಂತಿಮದವರೆಗೆ ಪವಿತ್ರರಾಗಿರುತ್ತಾರೆ. ಯಾರು ಪವಿತ್ರವಾಗಿರುತ್ತಾರೆ ಅವರಿಗೆ ಬಾಬಾರವರ ಆಕರ್ಷಣೆ ಆಗತ್ತೆ. ಮಕ್ಕಳಿಗೆ ಬಾಲ್ಯತನದಿಂದಲೇ ಜ್ಞಾನ ಸಿಕ್ತು ಅಂದರೆ ಅವ್ರು ಬಚಾವಾಗ್ತಾರೆ, ವಿಕಾರಗಳಿಗೆ ವಶ ಆಗುವುದಿಲ್ಲ. ಚಿಕ್ಕ ಮಕ್ಕಳು ಅಬೋಧಾಗಿರ್ತಾರೆ. ಆದರೆ ಮತ್ತೆ ಹೊರಗೆ ಶಾಲೆಗಳಲ್ಲೆಲ್ಲ ಹೋದರೆ ಸಂಘದ ಬಣ್ಣ ಹತ್ಕೊಂಡ್ಬಿಡತ್ತೆ. ಶ್ರೇಷ್ಠ ಸಂಘ ಶ್ರೇಷ್ಠರನ್ನಾಗಿ ಮಾಡುತ್ತೆ, ಕುಸ್ಸಂಗ ಮುಳುಗಿಸುತ್ತದೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಪಾರ್ ಕರೆದುಕೊಂಡು ಹೋಗುತ್ತೇನೆ. ಶಿವಾಲಯದಲ್ಲಿ ಸತ್ಯಯುಗ ಬಿಲ್ಕುಲ್ ಹೊಸ ಪ್ರಪಂಚವಾಗಿದೆ. ಬಹಳ ಕಡಿಮೆ ಮನುಷ್ಯರಿರುತ್ತಾರೆ, ಅನಂತರ ವೃದ್ಧಿಯಾಗುವುದು. ಅಲ್ಲಂತೂ ಬಹಳ ಕಡಿಮೆ ದೇವತೆಗಳಿರುತ್ತಾರೆ. ಅಂದಾಗ ಹೊಸ ಪ್ರಪಂಚದಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ, ತಂದೆಯ ಮನಸ್ಸಿಚ್ಛಿಸಿದವರಾಗಲು ಗುಣವಂತರಾಗಬೇಕು. ಒಳ್ಳೊಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಂಡು ಹೂಗಳಾಗಬೇಕು. ಅವಗುಣಗಳನ್ನು ತೆಗೆದು ಹಾಕಬೇಕು. ಯಾರಿಗೂ ಮುಳ್ಳನ್ನ ಚುಚ್ಚಬಾರದು, ಅಂದರೆ ದುಃಖ ಕೊಡಬಾರದು. ಎರಡನೇ ಪಾಯಿಂಟು, ಸಂಪೂರ್ಣವಾಗಿ ಉತ್ತೀರ್ಣರಾಗಲು ಅಥವಾ ಸ್ಕಾಲರ್ಶಿಪ್ ಪಡೆಯಲು ಅಂತಹ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಬೇಕು. ಬೇರೆ ಯಾರ ನೆನಪು, ಯಾವುದರ ನೆನಪು ಬರಬಾರದು. ಪೂರ್ತಿ ನಿರ್ವಿಕಾರಿಗಳಾಗಬೇಕು. ಸದಾ ಬೃಹಸ್ಪತಿಯ ದಶೆ ಇರಬೇಕು. ವರದಾನ, ಬ್ರಾಹ್ಮಣ ಜೀವನದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿಕೊಂಡು ಸದಾ ಪ್ರಾಪ್ತಿ ಸಂಪನ್ನರಾಗುವಂತಹ ಸಂತುಷ್ಟ ಮಣಿಗಳಾಗಿರಿ. ವರದಾನದ ವಿಶ್ಲೇಷಣೆ, ಬ್ರಾಹ್ಮಣ ಜೀವನದ ಎಲ್ಲದಕ್ಕಿಂತ ದೊಡ್ಡ ಖಜಾನೆಯಾಗಿದೆ ಸಂತುಷ್ಟರಾಗಿರುವುದು. ಎಲ್ಲಿ ಸರ್ವ ಪ್ರಾಪ್ತಿಗಳಿರುತ್ತೆ ಅಲ್ಲಿ ಸಂತುಷ್ಟತೆ ಇರುತ್ತೆ, ಮತ್ತು ಎಲ್ಲಿ ಸಂತುಷ್ಟತೆ ಇರುತ್ತೆ ಅಲ್ಲಿ ಎಲ್ಲವೂ ಇರುತ್ತೆ. ಯಾರು ಸಂತುಷ್ಟತೆಯ ರತ್ನವಾಗಿರುತ್ತಾರೆ ಅವರು ಸರ್ವ ಪ್ರಾಪ್ತಿ ಸ್ವರೂಪರಾಗಿರುತ್ತಾರೆ. ಅವರ ಹಾಡೆ ಆಗಿರುತ್ತೆ, ಏನನ್ನು ಪಡೆಯಬೇಕೆಂದಿದ್ದೆ ಅದನ್ನು ಪಡೆದು ಬಿಟ್ಟೆ. ಈ ರೀತಿ ಸರ್ವ ಪ್ರಾಪ್ತಿ ಸಂಪನ್ನರಾಗುವ ವಿಧಿಯಾಗಿದೆ. ಸಿಕ್ಕಿರುವ ಸರ್ವ ಖಜಾನೆಗಳನ್ನು ಉಪಯೋಗಿಸುವಂತಹದ್ದು. ಏಕೆಂದರೆ ಎಷ್ಟೆಷ್ಟು ತಾವು ಸಫಲ ಮಾಡುತ್ತೀರಾ ಅಷ್ಟು ಖಜಾನೆಗಳು ವೃದ್ಧಿ ಆಗುತ್ತಾ ಹೋಗುತ್ತವೆ. ಸ್ಲೋಗನ್, ಯಾರು ಸದಾ ಒಳ್ಳೆಯದೆಂಬ ಮುತ್ತುಗಳೇ ಆರಿಸಿಕೊಳ್ಳುತ್ತಾರೆ, ಆಯ್ಕೆ ಮಾಡಿಕೊಳ್ತಾರೆ, ಅವಗುಣಗಳೆಂಬ ಕಲ್ಲು ಮುಳ್ಳುಗಳನ್ನು ತೆಗೆದುಕೊಳ್ಳುವುದಿಲ್ಲ, ಅವರಿಗೆ ಹೇಳಲಾಗತ್ತೆ ಪವಿತ್ರ ಹಂಸ ಎಂದು. ಓಂ ಶಾಂತಿ.